ಎಲ್ರಿಗೂ ನಮಸ್ತೆ. ಸೊ ಇವತ್ತು ಪಾಸ್ಪರಸ್ ಕ್ಯಾಲ್ಕುಲೇಷನ್ ಮಾಡುವ. ಇವಾಗ ನೋಡಿ, ಇವಾಗ ಬ್ಲ್ಯಾಂಕ್ ಒಂದಿದೆ, ಅದು ಫಸ್ಟ್ ಸ್ಯಾಂಪಲಲ್ಲಿ 5 ಗ್ರಾಮ್ಸಷ್ಟು ಸ್ಯಾಂಪಲ್ ತೊಗೊಂಡಿದ್ದೇನೆ. ಸೆಕೆಂಡ್ ಸ್ಯಾಂಪಲಲ್ಲಿ ಕೂಡ ಅವ್ರದ್ದು 5 ಗ್ರಾಮ್ಸಷ್ಟು ಇನ್ನೊಂದು ಸ್ಯಾಂಪಲ್ ತೊಗೊಂಡಿದ್ದೇನೆ. ಇದಕ್ಕಿವಾಗ 2 ಟೈಪ್ ಇದು ಎಕ್ಸ್ಟ್ರಾಕ್ಟೆಂಟ್ ಬರುತ್ತೆ, ಒಂದು ಬ್ರೇಸ್ ಎಕ್ಸ್ಟ್ರಾಕ್ಟೆಂಟ್ ಮತ್ತು ಆಲ್ಸನ್ಸ್ ಎಕ್ಸ್ಟ್ರಾಕ್ಟೆಂಟ್ ಅಂತ. ಬ್ರೇಸ್ ಇದು ಯಾವುದಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ಆ್ಯಸಿಡಿಕ್ ಸಾಯಿಲ್ ಅಂದರೆ ಬಿಲೋ 7 pH ಇದ್ದರೆ, ಬಿಲೋ 6.5 ಆ ಥರ ಇದ್ದರೆ ಬ್ರೇಸ್ ಎಕ್ಸ್ಟ್ರಾಕ್ಟೆಂಟ್ ಯೂಸ್ ಮಾಡ್ತೇವೆ. ನ್ಯೂಟ್ರಲ್ ಆ್ಯಂಡ್ ಆಲ್ಕಲಿ ಸಾಯಿಲ್ ಇದ್ದರೆ ಆಲ್ಸನ್ಸ್ ಎಕ್ಸ್ಟ್ರಾಕ್ಟೆಂಟ್ ಯೂಸ್ ಮಾಡ್ಕೊಳ್ಬೇಕು. ಇವಾಗ ಈ ಮೊದಲೇ ನೋಡಿರೋ ಹಾಗೆ ಇವರದ್ದು ಸ್ಯಾಂಪಲ್ದು ಕೂಡ pH 7 ರೇಂಜಲ್ಲಿತ್ತು. ಸೊ ಬ್ರೇಸ್ ಎಕ್ಸ್ಟ್ರಾಕ್ಟೆಂಟ್ ನಾವು ಯೂಸ್ ಮಾಡೋಂಗಿಲ್ಲ, ಆಲ್ಸನ್ಸ್ ಎಕ್ಸ್ಟ್ರಾಕ್ಟೆಂಟ್ ಯೂಸ್ ಮಾಡ್ಕೊಳ್ತೇವೆ. 50 ml ಅಷ್ಟು ಎಕ್ಸ್ಟ್ರಾಕ್ಟೆಂಟ್ ಹಾಕ್ಕೊಳ್ಬೇಕು ಎಲ್ಲದಕ್ಕೂ. ಸೊ ಬ್ಲ್ಯಾಂಕಲ್ಲಿ ನಾವು 50 ml ಅಷ್ಟು ತಗೊಳ್ಳೋದೇನು ಬೇಡ, ನಮಗೆ ಅಲ್ಲಿ ಅದಕ್ಕಿಂತ ಲಿಕ್ವಿಡ್ 5 ml ಅಷ್ಟು ಬೇಕಾಗಿರೋದು ನೆಕ್ಸ್ಟ್ ಅನಾಲಿಸಿಸ್ ಮಾಡಲಿಕ್ಕೆ. ಸೊ ನಾನು 10 ml ಅಷ್ಟು ಮಾತ್ರ ಸಾಕು ನನಗೆ. ಇವಾಗ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ. ನೆಕ್ಸ್ಟ್ ಇದನ್ನು ಶೇಕಿಂಗಲ್ಲಿ ಇಡಬೇಕು 30 ಮಿನಿಟ್ಸ್ ತನಕ. 30 ಮಿನಿಟ್ಸ್ ಟೈಮರ್ ಇಡ್ತೇನೆ. ಓಕೆ, ಇವಾಗ 30 ಮಿನಿಟ್ಸ್ ಆಗಿದೆ, ಶೇಕಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಬ್ಲ್ಯಾಂಕ್, ಓಕೆ, ಇವಾಗ ಫಿಲ್ಟರ್ ಆಗಿದೆ. 5 ml ಆಫ್ ಈಚ್ ಫಿಲ್ಟ್ರೇಟ್ ಟೇಕನ್ 1 metric flask, 50 ml 1 metric flask. ಸೊ ಯಾಕಂತ ಹೇಳಿದರೆ 50 ಅಂತೇಳಿ ನ್ಯಾರೋ ಇದೆಯಲ್ಲ, ಇಲ್ಲಿ 50ಗೆ ವ್ಯಾಲ್ಯೂಮ್ ಮೇಕಪ್ ಮಾಡಲಿಕ್ಕೆ ಆ್ಯಕ್ಯುರೇಟ್ ಆಗಿರುತ್ತೆ ಅಂತೇಳಿ. ಸೊ ಇದಕ್ಕೆ ಇವಾಗ 5 ml ಆಫ್ ಕ್ಲೋರೋಮೊಲಿಬ್ಡಿಕ್ ಆ್ಯಸಿಡ್ ಹಾಕ್ತಾಯಿದ್ದೀನಿ.
ಸ್ಲೋ ಆಗಿ ಶೇಕ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ 1 ml ಆಫ್ ವರ್ಕಿಂಗ್ ಸ್ಟಾಕ್ ಅಂದರೆ ಸ್ಟ್ಯಾನಸ್ ಕ್ಲೋರೈಡ್ ಅಂತ ಇದೆ, ಇದು ಸ್ಟಾಕ್ ಸೊಲ್ಯೂಷನ್ ಮಾಡಿಟ್ಕೊಂಡಿರೋದು. ಇದರಿಂದ 0.5 ml ವರ್ಕಿಂಗ್ ಸೊಲ್ಯೂಷನ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದರಿಂದ ಈಚಿಗೆ 1 ml ಅಷ್ಟು ಹಾಕಿ ನೆಕ್ಸ್ಟ್ 50 ml ಅಷ್ಟು ಮೇಕಪ್ ಮಾಡಬೇಕು, ಅಂದರೆ ಡಿಸ್ಟಿಲ್ ವಾಟರ್ಗೆ ಮೇಕಪ್ ಮಾಡಬೇಕು. ಇವಾಗ ಹಾಕ್ತಿಲ್ಲ, ಯಾಕೆಂತ ಹೇಳಿದರೆ ಪವರ್ ಇಲ್ಲ. ಇವಾಗ ಹಾಕಿದರೆ ವಿದಿನ್ 10 to 20 ಮಿನಿಟ್ಸ್ ಒಳಗೆ ರೀಡಿಂಗ್ಸ್ ತಗೊಳ್ಬೇಕು. ನೆಕ್ಸ್ಟ್ ಹಾಕಿ ಕಲರ್ ಬರುತ್ತೆ, ಇಲ್ಲಾಂದರೆ ಅದು 20 ಮಿನಿಟ್ಸ್ ಒಳಗೆ ಕಲರ್ ಡಿಸಪೇರ್ ಆಗುತ್ತೆ. ಸೊ ನಮಗೆ ರೀಡಿಂಗ್ಸ್ ತಗೊಳ್ಳೋಕ್ಕಾಗಲ್ಲ. ಪವರ್ ಬಂದಾಗ ಇದನ್ನು 1 ml ಅಷ್ಟು ಹಾಕಿ ಇಮಿಡಿಯೇಟಾಗಿ ರೀಡಿಂಗ್ಸ್ ತಗೊಳ್ಬೇಕು. ಮತ್ತು ಇದಕ್ಕೆ 50 ml ಅಷ್ಟು ಮೇಕಪ್ ಮಾಡಿ ಅಲ್ಲಿ ಸ್ಪೆಕ್ಟ್ರೋಫೋಟೋಮೀಟ್ರಲ್ಲಿ ರೀಡಿಂಗ್ಸ್ ತಗೊಳ್ಳೋಕ್ಕೆ ಇರುತ್ತೆ. ಓಕೆ, ಇವಾಗ ಪವರ್ ಇದೆ. ಇದು ಸ್ಟ್ಯಾನಸ್ ಕ್ಲೋರೈಡ್ ಹಾಕಿದ್ದೇನೆ. ಇದಕ್ಕೆ 10 ಮಿನಿಟ್ಸ್ ಆಗ್ತಾ ಬಂತು, ಕಲರ್ ಡೆವಲಪ್ ಆಗಿದೆ ನೋಡಿ. ಇದು ಸ್ಪೆಕ್ಟ್ರೋಫೋಟೋಮೀಟರ್ ಅಂತ, ಆಪ್ಟಿಕಲ್ ಡೆನ್ಸಿಟಿ ಬೇಸಿಸ್ ವರ್ಕ್ ಆಗುತ್ತೆ. ಅಂದರೆ ಕ್ವೇಟಲ್ಲಿ ವಾಲ್ಯೂಮನ್ನು ಸ್ವಲ್ಪ ತಗೊಂಡು ಇದು ಪ್ಲೇಸ್ ಮಾಡೋಕ್ಕಿದೆ. ಇದರಿಂದ ಈ ಟ್ರಾನ್ಸ್ಪರೆಂಟ್ ಮತ್ತು ಒಪೆಕ್ ಸೈಡ್ ಇದೆ ನೋಡಿ, ಯಾವಾಗಲೂ ಒಪೆಕ್ ಸೈಡಲ್ಲಿ ನಾವು ಹಿಡ್ಕೊಂಡು ಪ್ಲೇಸ್ ಮಾಡಬೇಕು. ಈ ಟ್ರಾನ್ಸ್ಪರೆಂಟ್ ಸೈಡಿಂದ ಲೈಟ್ ಪಾಸ್ ಆಗುತ್ತೆ, ಅಲ್ಲಿ ಎಷ್ಟು ಲೈಟ್ ಪಾಸ್ ಆಗಿದೆ, ಎಷ್ಟು ಲೈಟ್ ರಿಫ್ಲೆಕ್ಟ್ ಆಗಿದೆ ಅಂತ ಅಬ್ಸರ್ವ್ ಆಗಿದೆ ಅಂತೇಳಿ ರೀಡಿಂಗ್ಸ್ ಕೊಡುತ್ತೆ. ಅದರ ಬೇಸಿಸ್ ನಾವು ಅಲ್ಲಿ ಗ್ರಾಫ್ ಹಾಕಿರ್ತೇವೆ. ಆಲ್ರೆಡಿ ಇಲ್ಲಿ 0.6 ppm ಇದು ಮತ್ತು 1 ppm ಆ ಥರ 0.8 ppm ಇದು ಸ್ಟಾಕ್ ಸೊಲ್ಯೂಷನ್ ಮಾಡಿ ಗ್ರಾಫ್ ಪ್ಲಾಟ್ ಮಾಡಿದ್ದೇನೆ ಆಲ್ರೆಡಿ. ಈ ಮಿಷಿನ್ಗೆ ಹೇಗಿದೆ ಅಂತ ಕ್ಯಾಲಿಬ್ರೇಷನ್ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಫಸ್ಟಿಗೆ ಬ್ಲ್ಯಾಂಕನ್ನು ಇಡಬೇಕು, ಅಂದರೆ ವಿತ್ ರೆಸ್ಪೆಕ್ಟ್ ಟು ಬ್ಲ್ಯಾಂಕ್ ಎಷ್ಟು ಅಬ್ಸರ್ವೆನ್ಸ್ ಇದೆ ಅಂತ. ಕ್ಲೀನ್ ಟಿಶ್ಯೂಯಿಂದ ವೈಪ್ ಮಾಡ್ಕೊಳ್ಬೇಕು. ಸೊ ಇವಾಗ ಬ್ಲ್ಯಾಂಕ್ ಇಟ್ಟಿದ್ದೇನೆ. ಇದರಲ್ಲಿ ಇವಾಗ ಸಿಂಗಲ್ ವೇವ್ ಲೆಂತ್ ರೇಂಜ್ ಎಷ್ಟು ಅಂತ ಹೇಳಿದ್ರೆ 660 ನ್ಯಾನೋಮೀಟರ್. ಸೊ ಇವಾಗ ಫಸ್ಟ್ ಸ್ಯಾಂಪಲ್ ಹಾಕಿದ್ದೇನೆ, ಪುಟ್ ಸ್ಯಾಂಪಲ್ ಅಂತ ತೋರಿಸ್ತಿದೆ. ಅಬ್ಸರ್ವೆನ್ಸ್ 0.001 ಅಂತ ಬಂದಿದೆ. ಅಬ್ಸರ್ವೆನ್ಸ್ 0.01 ಅಂತಿದೆ. ಸೊ ಇವಾಗ ಇದನ್ನು ಡಿಸ್ಕಾರ್ಡ್ ಮಾಡಬೇಕು. ಸೆಕೆಂಡ್ ಸ್ಯಾಂಪಲ್ ಸೊ ಇವಾಗ ABS ಸೆಕೆಂಡ್ ಸ್ಯಾಂಪಲಿಗೆ 0.051 ಅಂತ ಬಂದಿದೆ.
ಸೊ ಇದಿಷ್ಟು ಸ್ಪೆಕ್ಟ್ರೋಫೋಟೋಮೀಟರ್ ನಾವು ಇದು ಮಾಡ್ಕೊಳ್ಳೋದು. ಕ್ಯಾಲಿಬ್ರೇಷನ್ ಆಲ್ರೆಡಿ ಮಾಡಿದ್ದೇನೆ, ಇದು ಅನಾಲಿಸಿಸ್ ಮಾಡೋದು. ನೆಕ್ಸ್ಟ್ ಇನ್ನಿದನ್ನು ಈ ಅಬ್ಸರ್ವೆನ್ಸನ್ನು ಅಲ್ಲಿ ಗ್ರಾಫಲ್ಲಿ ಹಾಕಿದಾಗ ಆಟೋಮೆಟಿಕ್ಕಾಗಿ ನಂಗೆ ಎಕ್ಸೆಲಲ್ಲಿ ಹಾಕಿದ್ದೇನೆ, ಎಕ್ಸೆಲಲ್ಲಿ ಯಾವ ಥರ ಎಷ್ಟು ಕಾನ್ಸಂಟ್ರೇಷನ್ ಇದೆ ಸಾಯಿಲಲ್ಲಿ ಅಂತೇಳಿ ತೋರಿಸುತ್ತೆ. ಓಕೆ, ಇವಾಗ ಅಬ್ಸರ್ವೆನ್ಸನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಎಕ್ಸೆಲಲ್ಲಿ. ಫಸ್ಟ್ ಸ್ಯಾಂಪಲಿಗೆ 0.01 ಅಂತ ಹಾಕಿದ್ದೀನಿ, ಕಾನ್ಸಂಟ್ರೇಷನ್ ಬಂತು. ಅವೈಲೇಬಲ್ ಪಿ ಎಷ್ಟಿದೆ ಅಂತ kg/h. ಅವೈಲೇಬಲ್ P2O5 20.23 ಅಂತ ಬಂದಿದೆ. ನೋಟ್ ಡೌನ್ ಮಾಡ್ಕೊಂಡು ಫಸ್ಟ್ ಸ್ಯಾಂಪಲಿಗೆ 20.23. ಇವಾಗ ಇನ್ನು ಎರಡನೇ ಸ್ಯಾಂಪಲ್ ಇದು ಅಬ್ಸರ್ವೆನ್ಸ್ ಹಾಕ್ತಿದ್ದೇನೆ. 0.051 ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ ಫಾಸ್ಫರಸ್ ಕಂಟೆಂಟ್. P2O5 49.65. ಸೊ ಇದು ನಾನು ಅವತ್ತು ತೋರಿಸಿದ್ನಲ್ಲ 0.2, 0.4, 0.6, 0.8, 1, 1.52 ಕಾನ್ಸಂಟ್ರೇಷನ್ ಇದು PPM ಇದು ಕ್ಯಾಲಿಬ್ರೇಷನ್ ಮಾಡಿರೋದು. ಅದರದ್ದು OBS ಇಷ್ಟು ಬಂದಿತ್ತು. ಸೊ ಅದರದ್ದು ಫ್ಯಾಕ್ಟರ್ ಅದು ಹಾಕಿದ್ದೇನೆ ಫಾರ್ಮುಲಾದಕ್ಕೆ, ಅಂದರೆ ಗ್ರಾಫ್ ಮೂಲಕ ಅದು. ಸೊ ಇದು ಕಾನ್ಸಂಟ್ರೇಷನ್ ಅಂದರೆ ಗ್ರಾಫ್ PPM ಎಷ್ಟಿದೆ ಅಂತ, ಟ್ರೆಂಡ್ ಎಷ್ಟು ಬಂದಿದೆ ಅಂತ ಇಲ್ಲಿ ABS ಹಾಕಿದ ತಕ್ಷಣ ಟ್ರೆಂಡ್, ಗ್ರಾಫ್ದು ಟ್ರೆಂಡ್ ಅಂದರೆ ಗ್ರಾಫ್ PPM, ನಥಿಂಗ್ ಬಟ್ ಗ್ರಾಫ್ PPM. ಸೊ ಅದೇ ಥರ ಸಲ್ಫರ್ಗೆ ಕೂಡ ಪ್ರೊಸೀಜರ್ ಮಾತ್ರ ಬೇರೆ ಬೇರೆ ಇದೆ. ಅಂದರೆ 5 grams ಆಫ್ ಸಾಯಿಲ್ ಸ್ಯಾಂಪಲ್ ಇನ್ 250 ml ಕಾನಿಕಲ್ ಫ್ಲಾಸ್ಕ್, ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕಿ ಎಕ್ಸ್ಟ್ರಾಕ್ಟೆಂಟ್ ಹಾಕಿ ಶೇಕ್ ಮಾಡಿ 30 minutes ಶೇಕ್ ಮಾಡಿ ಫಿಲ್ಟರ್ ಮಾಡಿ, ನೆಕ್ಸ್ಟ್ ಅದನ್ನು ಕೂಡ 10 ml ಅಷ್ಟು ಫಿಲ್ಟ್ರೇಟ್ ವಾಲ್ಯೂಮೆಟ್ರಿಕ್ ಫ್ಲಾಸ್ಕಲ್ಲಿ ತಗೊಳ್ಬೇಕು. 25 ml ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್, ಅದಕ್ಕೆ 1 ml ಗಮ್ಮ ಕೇಶಿಯಾ, 1 ml ಆ್ಯಸಿಡ್ ಸೀಡ್, 1 gram ಆಫ್ ಬೇರಿಯಂ ಕ್ಲೋರೈಡ್ ಹಾಕಿ ಸೇಮ್ ಅದೇ ಸ್ಪೆಕ್ಟ್ರೋಫೋಟೋಮೀಟರಲ್ಲಿ ರೀಡಿಂಗ್ಸ್ ತಗೊಳ್ಬೇಕು. ಅದಕ್ಕೆ ಕೂಡ ಗ್ರಾಫ್ ಇದೆ. ಸೊ ಅದು ನೆಕ್ಸ್ಟ್ ಅದಕ್ಕೆ ಏನು ಗೊತ್ತಾ, 660 ನ್ಯಾನೋಮೀಟರ್ಗೆ ಬದಲು 420 ನ್ಯಾನೋಮೀಟರಲ್ಲಿ ರೀಡಿಂಗ್ಸ್ ತಗೊಳ್ಬೇಕು. ಬೋರಾಣಿ ಕೂಡ ಹಾಗೆ, ಅಜೋಮಿಥೇನ್ H ಮೆಥಡ್ ಅಂತ, ಸ್ವಲ್ಪ ಅದು ಕಾಸ್ಟ್ಲಿ ಮೆಥಡ್. ಅದಕ್ಕೆ ಕೂಡ ಸೇಮ್ ಪ್ರೊಸೀಜರ್, ಮಿಷಿನ್ ಸೇಮ್ ಯೂಸ್ ಮಾಡೋದು ಸ್ಪೆಕ್ಟ್ರೋಫೋಟೋಮೀಟರ್. 20 grams ಸಾಯಿಲ್ ಹಾಕಿ ಬಫರ್ ಮಾಸ್ಕ್ ಸೊಲ್ಯೂಷನ್ ಹಾಕಿ ಅಜೋಮಿಥೇನ್ H ರಿಯೇಜೆಂಟ್ ಹಾಕಿ ಕಲರ್ ಡೆವಲಪ್ ಮಾಡಿ, ಆ ಕಲರ್ ಎಷ್ಟು ಇಂಟೆನ್ಸಿಟಿ ಇದೆ ಅಂತ 420 ನ್ಯಾನೋಮೀಟ್ರಲ್ಲಿ ರೀಡಿಂಗ್